ball is falling down at the rate of 5 meter per minute. ಸೊ 5 ಮೀಟರ್, ಸೊ 5 ಮೀಟರ್ ಡಿಸ್ಟೆನ್ಸು ಅಲ್ಲಿ 1 ಮಿನಿಟಿಗೆ 5 ಮಿನಿಟ್ ದೂರದಲ್ಲಿ ಒಂದು ಬಾಲ್ ಫಾಲ್ ಆಗ್ತಿದೆ. ಇಟ್ಸ್ ಆ್ಯಂಗಲ್ ಆಫ್ ಎಲಿವೇಶನ್ ಈಸ್ 45 ಡಿಗ್ರಿ ಫ್ರಮ್ ದ ಅಬ್ಸರ್ವರ್. ಇಲ್ಲೊಬ್ಬರು ನಿಂತ್ಕೊಂಡು ನೋಡ್ತಿದ್ದಾರೆ ಅಬ್ಸರ್ವರ್. ಫ್ರಮ್ ದ ಗ್ರೌಂಡ್, ಓಕೆ, ವಿಚ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಟು 30 ಡಿಗ್ರಿ, ಆಮೇಲೆ ಇಲ್ಲಿ ತನಕ ಆಫ್ಟರ್ 8 ಮಿನಿಟ್ಸ್, ಒಂದು 8 ಮಿನಿಟ್ಸ್, 5 ಮೀಟರ್ ಅಂದರೆ ಇಲ್ಲಿ 5 ಮಿನಿಟ್ ಆಯ್ತಲ್ವಾ. ಸೊ 8 ಮಿನಿಟ್ ಡಿಸ್ಟೆನ್ಸ್ ಆದಮೇಲೆ ಅದು ಆ್ಯಂಗಲ್ಲು 30 ಡಿಗ್ರಿ ಆಗಿ ಕಾಣುತ್ತೆ. ಓಕೆ, ಸೊ ವೆನ್ ಇಟ್ ಟಚಸ್ ಟು ದ ಗ್ರೌಂಡ್, ದ ಡಿಸ್ಟೆನ್ಸ್ ಆಫ್ ಫ್ರಮ್ ದ ಫೂಟ್ ಆಫ್ ದ ಅಬ್ಸರ್ವರ್ ಅಂತ ಕೇಳಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ಮೆಷರ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಈ ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕು. ಓಕೆ, ಆಫ್ಟರ್ ಒಂದು 8 ಮಿನಿಟ್ ಬಿಟ್ಟು ನೋಡಿದಾಗ ಎಷ್ಟು ದೂರ ಬಂದಿರುತ್ತೆ? ಸೊ 8 5 is 40 ಮೀಟರ್, ಕರೆಕ್ಟ್. ಸೊ 40 ಮೀಟರ್ ಅಂದರೆ ಹತ್ತತ್ರ ಇಲ್ಲಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಂದ 40 ಮೀಟರ್ ಡಿಸ್ಟೆನ್ಸ್ ಬಂದಿರುತ್ತೆ. ಇದನ್ನು ನಾವು ACD ಅಂತ ನೇಮ್ ಮಾಡೋಣ. ಓಕೆ, ACD ಅಂತ ನೇಮ್ ಮಾಡೋಣ. ಇಲ್ಲಿ ಅಬ್ಸರ್ವರ್ ಇದ್ದಾನೆ. ಸೊ ಫಸ್ಟ್ ಸ್ಟಾರ್ಟಿಂಗಿಂದ ಬಾಲ್ ಫಾಲೋ ಆಗುವಾಗ ಅವನಿಗೆ ಆ್ಯಂಗಲ್ ಆಫ್ ಎಲಿವೇಶನ್ನು 45 ಡಿಗ್ರಿ ಅಂತ ತೋರಿಸ್ತಿತ್ತು. ಸೊ tan 45 ಡಿಗ್ರಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಕರೆಕ್ಟ್. ಈ ಪೊಸಿಷನಲ್ಲಿ ಅದು B ಆಗುತ್ತೆ. ಈ ಪೊಸಿಷನಿಗೆ B ಅಂತ ಕೊಡೋಣ. ಸೊ ಇಲ್ಲಿಂದ ಇಲ್ಲಿ ಎಷ್ಟು? ಆಫ್ಟರ್ 8 ಮಿನಿಟು ಎಷ್ಟು ದೂರ ಕ್ರಮಿಸುತ್ತೆ? 40 ಮೀಟರ್ ಕ್ರಮಿಸುತ್ತೆ. ಓಕೆ, ಆಮೇಲೆ ಇದು ಹೈಪೋಟೆನಿಸ್ ಸೈಡ್ ಆಯಿತು, ಇದು ಎಡ್ಜಸೆಂಟ್ ಸೈಡ್ ಆಯಿತು, ಸೊ ಇದು ಅಪೋಸಿಟ್ ಸೈಡ್ ಆಯಿತು. ಓಕೆ, ಇದು ಅಪೋಸಿಟ್ ಸೈಡ್ ಆಯಿತು. ಸೊ tan 45 ಡಿಗ್ರಿ ವ್ಯಾಲ್ಯೂ ಎಷ್ಟು? ಸೊ tan 45 ಡಿಗ್ರಿ ವ್ಯಾಲ್ಯೂ ವಿಲ್ ಬಿ ಹೇಗೆ ಬರೆಯೋದು? ಅಪೋಸಿಟ್ ಸೈಡ್ ಬೈ ಎಡ್ಜಸೆಂಟ್ ಸೈಡ್, ಕರೆಕ್ಟ್. ಅಪೋಸಿಟ್ ಸೈಡ್ ಬೈ ಎಡ್ಜಸೆಂಟ್ ಸೈಡ್. ಸೊ ದಟ್ ಈಸ್ ಅಪೋಸಿಟ್ ಸೈಡ್ ವ್ಯಾಲ್ಯೂ ಈಸ್ 40 ಮೀಟರ್. 40 ಪ್ಲಸ್ ಇದೆಷ್ಟು ಅಂತ ಗೊತ್ತಿಲ್ಲ ಅಲ್ವಾ, ಈ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ. ದಟ್ ಯು ಟೇಕ್ ಇಟ್ ಆಸ್ ಎಕ್ಸ್. ಓಕೆ, ದಟ್ ಯು ಟೇಕ್ ಇಟ್ ಆಸ್ ಎಕ್ಸ್ ಆ್ಯಂಡ್ ಅಡ್ಜಸೆಂಟ್ ಸೈಡ್ ಈಸ್ ಟೇಕ್ ಇಟ್ ಆಸ್ ಡಿಸ್ಟೆನ್ಸ್. ಓಕೆ, ನಾವು ಇದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಇದನ್ನು ಸೊ CD ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಎಡ್ಜಸೆಂಟ್ ಸೈಡು ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಎಡ್ಜಸೆಂಟ್ ಸೈಡನ್ನು ಫೈಂಡ್ ಔಟ್ ಮಾಡಬೇಕು. ಸೊ D ಅಂತ ತಗೊಳ್ಳಿ. ಇಲ್ಲಿ tan 45 ವ್ಯಾಲ್ಯೂ ಇಸ್ 1. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್, ದಟ್ ಇಟ್ಸ್ D ಈಕ್ವಲ್ ಟು 40 ಪ್ಲಸ್ ಎಕ್ಸ್ ಆಯಿತು. ಸೊ ಕಾಲ್ ದಿಸ್ ಇಕ್ವೇಷನ್ ಆಸ್ 1 ಅಂತ ತಗೊಳ್ಳಿ. ಈಗ ನಾವು ಇಲ್ಲಿ ACD ಇದೆಯಲ್ವ, ಈಗ ನಾವು BCD, ಸೊ ಈ ಟ್ರಯಾಂಗಲ್ದು ಫೈಂಡ್ ಔಟ್ ಮಾಡಬೇಕು. ಓಕೆ, ಇಂದ ನೋಡಿದಾಗ ನಮಗೆ 30 ಡಿಗ್ರಿಯಾಗಿ ಕಾಣ್ತಿತ್ತು ಅಬ್ಸರ್ವರಿಗೆ, ಕರೆಕ್ಟಾ. ಸೊ tan 30 value is what? So in BCD triangle, tan 30 is equals to same opposite side by adjacent side, that is opposite side we don't know, that is X. Adjacent side will be D, correct. Adjacent side will be D. So here tan 30 value is 1 by root 3. So 1 by root 3 x divided by D. So again cross multiplication, D is equals to root 3 by x ಆಯಿತು. Take this equation as 2. ಓಕೆ, ಸೊ ನಮಗೆ 2 ಇಕ್ವೇಷನ್ ಸಿಕ್ತಿವಾಗಲ್ವಾ. ಸೊ ಅದನ್ನು 40 ಪ್ಲಸ್ ಎಕ್ಸ್ ಇಕ್ವೇಷನ್ ನಂಬರ್ 1, ಮತ್ತೊಂದು ಇಕ್ವೇಷನ್ನು D ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ರೂಟ್ 3. This is second equation, correct. So equate these two equation, then we get 40 plus x, that is equals to x plus x of root 3 alva. Now 40 you keep as it is. Next ಈ ಎಕ್ಸನ್ನು ರೈಟ್ ಸೈಡಿಗೆ ತಗೊಳ್ಳಿ. ಸೊ ಎಕ್ಸ್ ಇಂಟು ರೂಟ್ 3 ಮೈನಸ್ ಆಗುತ್ತೆ ಈ ಕಡೆಗೆಲ್ಲ ರೈಟ್ ಸೈಡ್ ಬಂದರೆ, ದಟ್ ಈಸ್ ಎಕ್ಸ್ ಆಯಿತು. ಸೊ ಎಕ್ಸ್ ಕಾಮನ್ ತೆಗಿದ್ರೆ ಇಲ್ಲಿ
ರೂಟ್ 3 ರಿಮೇನ್ಸ್. ಸೊ ಹಿಯರ್ ಎಕ್ಸ್ ಕಾಮನ್ ತೆಗೆದ್ರೆ 1 ರಿಮೇನ್ಸ್ ಅಲ್ವಾ. ಸೊ 40 ಯು ಕೀಪ್ ಅಗೇನ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನಾಗುತ್ತೆ, ಈ ರೂಟ್ 3 ಬ್ರ್ಯಾಕೆಟಲ್ಲಿರೋದನ್ನು ಈ ಲೆಫ್ಟ್ ಸೈಡಿಗೆ ತೊಗೊಳ್ಳಿ. ಓಕೆ, ರೂಟ್ 3 ಮೈನಸ್ 1. ಸೊ ಎಕ್ಸ್ ವ್ಯಾಲ್ಯೂ ನಮಗೆ ಇವಾಗ ಸಿಕ್ತಲ್ವಾ. ಈ ರೂಟ್ 3 ಮೈನಸ್ 1 ಅಕರ್ಣಿಕಾರಕ ಏನು, ರೂಟ್ 3 ಪ್ಲಸ್ 1 ಆಯ್ತಲ್ವ. ಇದನ್ನು ಎರಡು ಸೈಡು ಮಲ್ಟಿಪ್ಲೈ ಮಾಡಬೇಕು. ಆವಾಗ ಅಂದರೆ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ನ್ಯೂಮರೇಟ್ರನ್ನು ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ. ದಟ್ ಈಸ್ ರೂಟ್ 3 40 ರೂಟ್ 3 ಮಲ್ಟಿಪ್ಲೈ ರೂಟ್ 3 ಪ್ಲಸ್ 1. ಇಲ್ಲಿ ರೂಟ್ 3 ಸ್ಕ್ವೇರ್ ಆಯ್ತಲ್ವ. ರೂಟ್ 3 ಸ್ಕ್ವೇರ್ ಅಂದರೆ ಸೊ 3 ಗೆಟ್ ಕ್ಯಾನ್ಸಲ್ಸ್, ಸೊ 3 ರಿಮೇನ್ಸ್ ಆ್ಯಂಡ್ ಹಿಯರ್ minus 1 that is 2 alva. So 3 minus 1 becomes 2. So we can directly write it as 2 alva. 2 2s are 4, that is 20 root 3 of root 3 plus 1 ಆಯಿತು ಅಲ್ವಾ. ಸೊ ಇದಕ್ಕೆ ಇವಾಗ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಆನ್ಸರು, ದಟ್ ಈಸ್ 20 ಇಂಟು ರೂಟ್ 3 ಇಂಟು ರೂಟ್ 3 ದಟ್ ಈಸ್ 3 and here 20 root 3 alva. 20 root 3 into 1 is root 3. Here 20 you keep common and 3 plus root 3 alva. 20 into 3 plus root 3 meter is the answer. So answers na onsati nodona. First option is correct, that is 20 of root 3 plus root 3 meter. This answer is correct. Okay. Question is, pth term and qth term of an arithmetic progression are 1 by q and 1 by p respectively ಅಂತ ಹೇಳಿದ್ದಾರೆ. Then the first term of the arithmetic progression ಅಂತ ಕೇಳಿದ್ದಾರೆ. Okay, here so pth term TP value is what? TP value is 1 by q and TQ value is 1 by p ಅಂತ ಹೇಳಿದ್ದಾರೆ. ಫಸ್ಟ್ ಟರ್ಮ್ ಏನಂತ ಕೇಳಿದ್ದಾರೆ. ಫಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡೋದು. ಸೊ ಟಿ ಪಿ ಮೈನಸ್ ಟಿ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಟರ್ಮ್ ಸಿಗುತ್ತೆ. ಓಕೆ, ದಟ್ ಈಸ್ 1 by q minus 1 by p divided by p minus q. ಓಕೆ, ಈ ನ್ಯೂಮರೇಟ್ರದ್ದು ನಾವೇನು ಮಾಡಬೇಕಂದ್ರೆ ಅದರದ್ದು ಎಲ್ ಸಿ ಎಮ್ ತೆಗಿಯೋಣ. ಪಿ ಕ್ಯೂ ಇಯರ್ ಮಲ್ಟಿಪ್ಲೈ ಮಾಡಬೇಕು. ಪಿ ನ್ಯೂಮರೇಟ್ರಿಗೆ ಪಿ ಇಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಕ್ಯೂ ಇಂದ ಮಲ್ಟಿಪ್ಲೈ ಮಾಡಬೇಕು. ಹೋಲ್ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಆಯಿತು. ಈಗ ಸೊ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಪಿ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಆಯ್ತಲ್ವಾ. ಸೊ ಇಲ್ಲಿ ಡಿವೈಡೆಡ್ ಸಿಂಬಲ್ ಇದ್ದರೆ ಇದು ನ್ಯೂಮರೇಟ್ರಿ ಇದ್ದದ್ದು ಡಿನಾಮಿನೇಟ್ರಿಗೆ ಬರುತ್ತಲ್ವ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದಾಗ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೇನ್ಸ್ 1 by ಪಿ ಕ್ಯೂ. ಸೊ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್. ಸಾರಿ, ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ನಾಟ್ ಫೋರ್ತ್ ಆಪ್ಷನ್, third option is correct. In the given figure, O is the center of the circle. Okay, O is the center of the circle. ಆಮೇಲೆ here diameter AB is the diameter ಅಂತ ಹೇಳಿದ್ದಾರೆ. AB is the diameter of the circle. Angle B is equals to 30 degree. ABC. Okay, otherwise take this ABC. ABC ಈ ಆ್ಯಂಗಲ್ಲು 30 ಡಿಗ್ರಿ ಅಂತೆ. ಓಕೆ, ಆಮೇಲೆ ಆ್ಯಂಗಲ್ ಡಿ ಒ ಬಿ. ಓಕೆ, ಡಿ ಒ ಬಿ ಈ ಆ್ಯಂಗಲ್ಲು ಡಿ ಒ ಬಿ ಈ ಆ್ಯಂಗಲ್ಲು 90 ಡಿಗ್ರಿ ಅಂತೆ. ಓಕೆ, ಎ ಸಿ ಈಸ್ ಈಕ್ವಲ್ಸ್ ಟು ಹೌ ಮಚ್ 4 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ. ದ ಮೆಷರ್ಮೆಂಟ್ ಆಫ್ ಬಿ ಡಿ. ಸೊ ಮೆಷರ್ಮೆಂಟ್ ಆಫ್ ಬಿ ಡಿ, ಸೊ ಇದೊಂದು ರೋಂಬಸ್ ಆಗೋದ್ರಿಂದ ಆಲ್ ಸೈಡ್ಸ್ ಆರ್ ಈಕ್ವಲ್, ದಟ್ ಈಸ್ 4 ಸೆಂಟಿಮೀಟ್ರ್. ಓಕೆ,
4 centimeter. But move to the next question. Water flows through a cylindrical pipe of internal diameter 14 centimeter at a speed of 2 meter per second. The volume of water discharged by pipe in 1 meter, you have to calculate in liter. ಓಕೆ ಡಯಾಮೀಟರು 14 ಸೆಂಟಿಮೀಟರ್ ಆಯಿತು. ಸೊ 14 ಅರ್ಧ ರೇಡಿಯಸ್ಸು 7 ಸೆಂಟಿಮೀಟರ್ ಆಯಿತು. ದ ವಾಟರ್ ಫ್ಲೋಸ್ ಥ್ರೂ ಸ್ಪೀಡ್ ಆಫ್ 2 ಮೀಟರ್ ಪರ್ ಸೆಕೆಂಡ್ ಅಂತೆ. ಸೊ 1 ಸೆಕೆಂಡಿಗೆ 2 ಮೀಟರ್ ವಾಟರ್ ಫ್ಲೋ ಆಗುತ್ತೆ. ಓಕೆ, ಸೊ 2 ಮೀಟರ್ ಪರ್ ಸೆಕೆಂಡ್. ಸೊ ಹಾಗಾದರೆ 1 ಮಿನಿಟಿಗೆ ಎಷ್ಟಾಯಿತು? ಸೊ 1 ಸೆಕೆಂಡಿಗೆ 2 ಮೀಟರ್ ಫ್ಲೋ ಆಗುತ್ತೆ. 1 ಮಿನಿಟಿಗೆ ಅಂದರೆ 60 ಸೆಕೆಂಡಿಂದ ಮಲ್ಟಿಪ್ಲೈ ಮಾಡಬೇಕು 2ಗೆ. ಸೊ 60 2 120 ಆಯಿತು. ಸೊ 120 ಮೀಟರ್ ಆಯ್ತಾಯ್ತಾ, 120 ಮೀಟರ್ ಆಯಿತು. ಸೊ ಇಯರ್ ಹೈಟ್ ಬಂದು ನಮಗೆ 120. ಸೊ ಹೈಟ್ ಈಸ್ ಹೌ ಮಚ್? ದಟ್ ಈಸ್, ಸೊ ಹೈಟ್ ಈಸ್ 120 ಮೀಟರ್ ಆಯಿತು. ಓಕೆ, ಇದರಲ್ಲಿ ಸೆಂಟಿಮೀಟ್ರಲ್ಲಿ ಬರೋದಾದರೆ ನಾವು ಸೊ ಇಂಟು 100 ಮಾಡಬೇಕು. ದಟ್ ಈಸ್ ಆಯಿತು. ಇವಾಗ ವಾಲ್ಯೂಮ್, ಓಕೆ, ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಫಾರ್ಮುಲಾ ಈಸ್ 5r²h. ಓಕೆ, ಸೊ ವಾಲ್ಯೂಮ್ ಈಸ್ ಈಕ್ವಲ್ಸ್ ಟು pi r²h. pi value is 22/7. Radius is 7. So 7 into 7. So r square idella 7 into 7. Height is 120. That is 12,000 ಆಯಿತು ಅಲ್ವಾ, 20 ಆ್ಯಡ್ ಮಾಡಿದಾಗ. ಸೊ ಹಿಯರ್ 7 ಕ್ಯಾನ್ಸಲ್ಸ್. ಸೊ 22 7s, ದಟ್ ಈಸ್ 154 ಆಗುತ್ತೆ. ಇಂಟು 12,000 ಮಾಡಬೇಕು ಸೆಂಟಿಮೀಟರ್ ಕ್ಯೂಬ್. ಓಕೆ, ಹಿಯರ್ ಸೊ 12 ಇಂಟು 154 ಮಾಡಿದಾಗ ನಮ್ಗೆ ಆನ್ಸರು 1848 ಬರುತ್ತೆ. ಇಂಟು 3 zeros ಸೆಂಟಿಮೀಟರ್ ಕ್ಯೂಬ್. ನೀವು ಬೇಕಿದ್ರೆ ಇದನ್ನು ಲೀಟ್ರಲ್ಲಿ ಬರಲಿಕ್ಕೆ ಹೇಳಿದಾರಲ್ವ. ಸೊ ಲೀಟರ್ ಅಂದರೆ 1000 ಇಂದ ಡಿವೈಡ್ ಮಾಡಬೇಕು. ಸೊ ಎಷ್ಟಾಗುತ್ತೆ ನಮಗೆ? 1848 ಸೆಂಟಿಮೀಟರ್ ಕ್ಯೂಬ್. ಓಕೆ, ದ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. 1848 is the correct answer. Okay, centimeter cube. Okay, the next question is, a cylindrical tank with one of its base opened has its radius 3.5 meter and height 5 meter respectively. ಸೊ ಇದು ಸಿಲಿಂಡರ್ ಅಂದರೆ ನಾವು ಒಂದು ಸರ್ಕಲ್ದು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ 5r² ಆಯಿತು. ಆಮೇಲೆ ಇಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಓಕೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ದಟ್ ಈಸ್ 2πrh. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಆವಾಗ ನಮಗೆ ಯು ಕ್ಯಾನ್ ಟೇಕ್ ಕಾಮನ್ ಆ್ಯಸ್ πr. ಸೊ r ರಿಮೇನ್ಸ್ ಹಿಯರ್. πr ಅನ್ನು ತೆಗೆದ್ರೆ ನಮಗೆ 2 ಮತ್ತು h ಉಳಿಯುತ್ತಲ್ವ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪೈ ವ್ಯಾಲ್ಯೂ ಇಸ್ 22 ಡಿವೈಡೆಡ್ ಬೈ 7. r ವ್ಯಾಲ್ಯೂ ಈಸ್ 3.5 meter and 3.5 meter. Here 2 into height, that is height ಎಷ್ಟಾಯಿತು? 5 meter ಆಯ್ತಲ್ವಾ. ಸೊ ಈಗ ಫೈಂಡ್ ಔಟ್ ಮಾಡುವ. ಸೊ ಹಿಯರ್ ಎಷ್ಟಾಯಿತು? 3.5 2s is 7, ಕರೆಕ್ಟ್? 3.5 2s is 7 ಆಗುತ್ತೆ. ಇಲ್ಲಿ 2 1s 2 11s is 22. ಸೊ 11 into 2 5s are 10 and here 3.5 as it is. So 10 plus 3.5 is 13.5 into 11, that is the value becomes ಎಷ್ಟಾಯಿತು? 148.5
ಮೀಟ್ರ್ ಸ್ಕ್ವೇರ್ ಆಯಿತು. ಓಕೆ, 11 5 55, 5 ಕ್ಯಾರೀಸ್, 11 3 33, 33 plus 5, 33 plus 5 is 38. So again 3 carries, 11 1s 11, 11 12 13 14 ಆಯಿತು. 148.5 meter square. Okay, the answer becomes 148.5 meter square ಆಯಿತು. ಸೊ ಪರ್ ಸ್ಕ್ವೇರ್ ಮೀಟರ್ಗೆ 10 rupees ಆದರೆ 148.5 ಸ್ಕ್ವೇರ್ ಮೀಟ್ರಿಗೆ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ 148.5 ಮೀಟರ್ ಸ್ಕ್ವೇರ್ ಇಂಟು 10, ದಟ್ ಈಸ್ 1485 rupees ಆಯಿತು. ಓಕೆ, ಸೊ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್ ಹಿಯರ್. Okay, let's move to the next question. The positive value of square root of 6 plus square root of 6 plus square root of 6 value is what ಅಂತ ಕೇಳಿದ್ದಾರೆ. ಓಕೆ, ಹಿಯರ್ ಈ ರೀತಿಯಾದ ಪ್ರಾಬ್ಲಮ್ಸ್ ಬಂದಾಗ ನಾವೇನು ಮಾಡಬೇಕಂದ್ರೆ ಈ ನಂಬರ್ದು 6ದು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ದ ಕಾನ್ಸಿಕ್ಯೂಟಿವ್ ಲಾರ್ಜ್ ನಂಬರ್ ಈಸ್ ದ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ 6ದು ಫ್ಯಾಕ್ಟರ್ ಯಾವುದು? ಸೊ 2 3s 6 ಆಗುತ್ತಲ್ವ, ಇದರ ಲಾರ್ಜೆಸ್ಟ್ ನಂಬರ್ ಈಸ್ 3 ಆಯಿತು. ಕರೆಕ್ಟ್, ದ ಕಾನ್ಸಿಕ್ಯೂಟಿವ್ ನಂಬರ್ ಲಾರ್ಜ್ ನಂಬರ್ ಈಸ್ ದ ಆನ್ಸರ್ ಆಗಿರುತ್ತೆ. ಓಕೆ, ಇದೇ ಆನ್ಸರ್. ಓಕೆ, the next question is the supplement of an angle is 1/4 of itself the angle and its supplement are respectively ಅಂತ ಕೇಳಿದ್ದಾರೆ. ಇಲ್ಲೇನು ಮಾಡಬೇಕಂದ್ರೆ, ಸೊ ಲೆಟ್ ಟೇಕ್ ಎಕ್ಸ್ ಆ್ಯಸ್ ದ ಆ್ಯಂಗಲ್. ಓಕೆ, ಲೆಟ್ ಟೇಕ್ ಎಕ್ಸ್ ಆ್ಯಸ್ ದ ಆ್ಯಂಗಲ್. ಈಗ ಎರಡು ಆ್ಯಂಗಲ್ ಸಮ್ಮು ಏನಾಯಿತು, ನಮಗೆ 180 ಡಿಗ್ರಿ ಅಂತ ಹೇಳಿದ್ದಾರೆ. ಒಂದು ಆ್ಯಂಗಲ್ ಎಕ್ಸ್ ಅಂತ ಆದರೆ ಇನ್ನೊಂದು ಆ್ಯಂಗಲು 1/4 of that angle itself. Okay, 1/4 of that angle itself. Take the LCM of this 1 and 4. So that will become 4 only. Here numerator ಗೆ 4 ಇಂದ ಮಲ್ಟಿಪ್ಲೈ ಮಾಡಬೇಕು. that is 4x. Here x is as it is 180. Here 4x plus 1x, that is 5x divided by 4. Again 180, x you keep as it is. ಸೊ ಇಲ್ಲಿ 4 ಈ ಕಡೆಗೆ ಬಂದರೆ ಏನಾಗುತ್ತೆ, 180 ಇಂಟು 4 ಡಿವೈಡೆಡ್ ಬೈ 5 ಆಗುತ್ತಲ್ವ. ಸೊ 5 1s 5, 5 ಹೌ ಮಚ್ 5 3s 15 ಅಲ್ವಾ. ಸೊ 8 ಮೈನಸ್ 5 ಎಷ್ಟಾಯಿತು, 8 ಮೈನಸ್ 5 is 3, ಸೊ 30 ಆಯಿತು. ಸೊ 5 ಹೌ ಮಚ್ 30, 5 6 is 30. ಸೊ 36 into 4 how much, 4 6s 24, 2 carries. So 4 2s 4 3s 12, 12 plus 2 14. ಓಕೆ, ಒನ್ ಆ್ಯಂಗಲು ನಮಗೆ 144 ಡಿಗ್ರಿ ಅಂತ ಗೊತ್ತಾಯಿತು. ಇನ್ನೊಂದು ಆ್ಯಂಗಲ್ ಕಂಡುಹಿಡೋದು ಈಸಿ ಅಲ್ವಾ, ಹೇಗಂದರೆ 180 ಮೈನಸ್ 144 ಮಾಡಿದ್ರೆ ಇನ್ನೊಂದು ಆ್ಯಂಗಲ್ ಸಿಗುತ್ತೆ. ಸೊ ಇಲ್ಲಿ ಫೈಂಡ್ ಔಟ್ ಮಾಡಬೇಕಂತಲೇ ಇಲ್ಲ, ದಟ್ ಈಸ್ 144 ಎಲ್ಲಿ ಬಂದಿದೆ ಅಂತ ನೋಡಿ. ಸೊ 4th ಆಪ್ಷನ್ ಈಸ್ ಕರೆಕ್ಟ್. ಓಕೆ, ಇನ್ನೊಂದು ಆ್ಯಂಗಲ್ ಬೇಕಿದ್ರೆ ನೀವು ಫೈಂಡ್ ಔಟ್ ಮಾಡ್ಬೋದು. 180 ಮೈನಸ್ 144 ಮಾಡಿದ್ರೆ 36 ಸಿಗುತ್ತೆ ನಮಗೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ದ ಟ್ರಯಾಂಗಲ್ PQR. The triangle PQR, okay, triangle PQR and triangle QST. Okay, QST is one more triangle. These two triangles are equilateral triangles ಅಂತ ಹೇಳಿದ್ದಾರೆ. PQR ಮತ್ತು QST triangles equilateral triangle such that S is the midpoint of QR. Okay, so S is the midpoint of QR. QST ಅಂದರೆ ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ QST, ಆದರೆ ಇದು ಈ ಟ್ರಯಾಂಗಲ್ ಮತ್ತು PQR ಮತ್ತು QST ಟ್ರಯಾಂಗಲ್ ಬೋತ್ ಆರ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ದ ರೇಷಿಯೋಸ್ ಆಫ್
ಏರಿಯಾಸ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಮತ್ತು ಕ್ಯೂ ಎಸ್ ಟಿದು ಫೈಂಡ್ ಔಟ್ ಮಾಡಬೇಕು. ಏರಿಯಾಸ್ ಮತ್ತು ಇದೆರಡ್ರದ್ದು ಏರಿಯಾಸು ರೇಷಿಯೋಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸಿ ಇದು ಮಿಡ್ ಪಾಯಿಂಟ್ ಆದದ್ರಿಂದ ಸೊ ಇಲ್ಲೊಂದು ಟ್ರಯಾಂಗಲ್ ನಾವು ಡ್ರಾ ಮಾಡ್ಬೋದಲ್ವಾ. ಸೊ ಇಲ್ಲಿ ಟ್ರಯಾಂಗಲ್ ಡ್ರಾ ಮಾಡಿದ್ರೆ ನಮಗಿಲ್ಲಿ 4 ಟ್ರಯಾಂಗಲ್ ಸಿಗುತ್ತೆ, ಕರೆಕ್ಟ್. ಸೊ 4 ಟ್ರಯಾಂಗಲ್ ಸಿಗುತ್ತೆ. ಸೊ ಇದು ಟ್ರಯಾಂಗಲ್ ಕ್ಯೂ ಎಸ್ ಟಿ ಮತ್ತು ಟ್ರಯಾಂಗಲ್ ಪಿ ಕ್ಯೂ ಆರಲ್ಲಿ ತಗೊಂಡ್ರೆ ಸೊ 1:4 ರೇಷಿಯೋದಲ್ಲಿದೆ ಅಲ್ವಾ, 1:4 ರೇಷಿಯೋದಲ್ಲಿದೆ. ಸೊ ನಾವು ನಮ್ಮದು ಆನ್ಸರ್ ಯಾವುದಾಗತ್ತೆ ಈಗ 1:4 ಅಂದರೆ. ಸೊ ನಮಗೇನು ಕೇಳಿದೆ, ದ ರೇಷಿಯೋಸ್ ಆಫ್ ಏರಿಯಾಸ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಟ್ರಯಾಂಗಲ್ ಕ್ಯೂ ಎಸ್ ಟಿ ಅಂತ ಹೇಳಿದಾರಲ್ಲ, ಮೊದಲು ಪಿ ಕ್ಯೂ ಆರ್ದು ಬರೀಬೇಕು. ದಟ್ ಈಸ್ ರೇಷಿಯೋ 4:1. ದ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್. Okay, here the next question is, in a parallelogram PQRS, the bisector angle P bisects RQ at O. Okay, angle P bisects RQ. Okay, angle P bisects RQ at O. Okay, so bisector angle P bisects RQ at O means here RO is equals to OQ, correct? RO is equals to OQ, and here the correct relations among them ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. You have to choose which is the correct option. Okay, so and these two are alternate angles which is formed by transversal PO. Okay, here PO is SPO is equals to angle POQ. Okay, POQ, that is alternate angles, alternate interior angles. Okay, so this angle is equals to this angle, correct? If we take PO is the angle bisector which bisects equally, right? The angle which the bisector which bisects the angle equally, that we can write angle SPO is equals to angle OPQ. Then here, so here left hand side is same, so take equation 1 and equation 2, then equate this equation, then we will get POQ, angle POQ is equals to angle OPQ. Here now 2O in a triangle PQO, in a triangle PQO. So angle P, this angle is equals to angle O, right? So two angles are equal in this triangle. So angle P is equals to angle O. Then we can write sides, opposite sides, that is PQ is equals to OQ. Okay, take it as equation number 1. Why these sides are equal? If two angles of a triangle are equal, then sides opposites to those angles are also equal. Okay, O is the midpoint of RQ. So O is the midpoint of RQ, then we can write RO is equals to OQ. Otherwise we can write RQ as 2 times of OQ, right? Take it as equation number 2. Now compute equation 1 and equation 2. So equation 1 is what? PQ is equals to OQ, right? Equation 1. So since in a parallelogram PQRS, so PS is equals to RQ. Okay, PS is equals to RQ. Why? Opposite sides of a parallelogram are equal. So take it as equation number 3. So substitute this 1 and 2 in equation number 3. Okay, PS is equals to RQ value is 2OQ. Okay, 2OQ. Here PS is equals to 2. OQ value is what? So OQ value is PQ, right? So 2
PQ. So this will be the relation, okay? That is PS is equals to 2PQ. So it's very lengthiest question. Okay, the next question is, a number y is chosen at random from the numbers 5, minus 10, 7, 8, 6, minus 6, minus 1, 0 and 2. The probability that y less than or equals to 2 ಅಂತ ಹೇಳಿದ್ದಾರೆ. y ಒಂದು ನಂಬರು ಮತ್ತು y which is less than or equals to 2. y which is less than or equals to 2 ಅಂತೆ. ಈಗ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಇರೋ ನಂಬರ್ಸ್ ಎಷ್ಟಿದೆ? 1, 2, 3, 4, 5 ಅಲ್ವಾ? ಲೆಸ್ ದೆನ್ 2 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಇರುವಂಥದ್ದು 5 ನಂಬರ್ಸ್ ಇದೆ. ಸೊ we can write probability as 5C1 divided by total numbers ಎಷ್ಟು? 1, 2, 3, 4, 5, 6, 7, 8. So 8C1, that is 5. We can write it as 5 by 8. So the answer is 5 by 8, okay? Okay, the next question is, the primary role of constructivist classroom teachers in elementary mathematics teaching is. So primary role of constructivist classroom ಅಂತ ಹೇಳಿದ್ರೆ ಮಕ್ಕಳು ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಕ್ಟಿವಿಟೀಸ್ ಮಾಡಿ ನಾಲೆಜನ್ನು ಗೇನ್ ಮಾಡುವಂಥದ್ದು ಅಲ್ವಾ. ಸೊ ಹೆಸರೇ ಹೇಳುತ್ತೆ, ಫೆಸಿಲಿಟಿ ಅಲ್ವಾ, ಮಗುವಿಗೆ ಅನುಕೂಲವಾಗುವಂತೆ ಅವರು ಟೀಚ್ ಮಾಡೋದು ಅದೇ. Next question is, the strategy that helps to promote mathematical thinking. Okay, to promote mathematical thinking and problem solving skills among elementary students. rote memorization ಅಂತೂ ಅಲ್ವೇ ಅಲ್ಲ. ಮ್ಯಾಥಮೆಟಿಕಲ್ ಥಿಂಕಿಂಗ್ ಮಾಡಲಿಕ್ಕೆ ರೋಟ್ ಮೆಮೊರೈಸೇಷನ್ ಹೆಲ್ಪ್ ಆಗಲ್ಲ. ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡುವ, ಸ್ಟ್ರಿಕ್ಟ್ಲಿ ಫಾಲೋವಿಂಗ್ ದ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್, ತಪ್ಪು. ಫೋಕಸಿಂಗ್ ಓನ್ಲಿ ಪ್ರೊಸೀಜರಲ್ ಸ್ಕಿಲ್ಸ್, ಇದು ಕೂಡ ಅಲ್ಲ. ಸೊ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ದ ಮೋಸ್ಟ್ ಕನ್ಸಿಡರೇಬಲ್ ಥಿಂಗ್ ಟು ಪ್ರೊವೈಡ್ ರಿಚ್ ಲರ್ನಿಂಗ್ ಎನ್ವೈರನ್ಮೆಂಟ್ ವೈಲ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಈಸ್. most considerable thing to provide rich learning environment while teaching mathematics. ಮ್ಯಾಥಮೆಟಿಕ್ಸ್ಗೆ ವಿಜುವಲ್ ವರ್ಕ್ ಕಡಿಮೆ ಕೊಡೋದು, ಮಿನಿಮಲ್ ಯೂಸ್ ಆಫ್ ವಿಜುವಲ್ ವರ್ಕು ತಪ್ಪಾಗುತ್ತೆ. ಡಿಸ್ಪ್ಲೇಸ್ ಸ್ಟೂಡೆಂಟ್ಸ್ ವರ್ಕ್, ಇದು ಕೂಡ ರಾಂಗು. ಅವಾಯ್ಡಿಂಗ್ ಅನ್ನೆಸೆಸರಿ ಡಿಸ್ಕಷನ್ಸ್ ಅಬೌಟ್ ಮ್ಯಾಥಮೆಟಿಕ್ಸ್, ಇದು ಕೂಡ ತಪ್ಪು. ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಫಾರ್ ಕೊಲ್ಯಾಬ್ರೇಟಿವ್ ಲರ್ನಿಂಗ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, next question is, to reduce negative impact of extrinsic motivation, the suitable type of assessment has to be adopted in classroom communication is. to extrinsic motivation ಅನ್ನು ರೆಡ್ಯೂಸ್ ಮಾಡೋಕ್ಕೋಸ್ಕರ, to reduce the negative impact of extrinsic motivation, suitable type of assessment ಅಂತ ಕೇಳಿದ್ದಾರೆ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟು ಅಲ್ಲ, ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟು ಅಲ್ಲ, ಸಮೇಟಿವ್ ಅಸೆಸ್ಮೆಂಟು ಅಲ್ಲ, ಪ್ರಾಗ್ಮೇಟಿವ್ ಅಸೆಸ್ಮೆಂಟು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, ದ ಸ್ಟ್ರಾಟಜಿ ದಟ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಟು ವಿಜುವಲೈಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ನಂಬರ್ ಲೈನ್ಸ್. that helps the students to visualize multiplication and division number lines. ಸೊ ವಿಜುವಲೈಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ದ ಸ್ಟ್ರಾಟರ್ಜಿ ದಟ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಟು ವಿಜುವಲೈಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅಂತ ಕೇಳಿದ್ರೆ, ಸೊ ಯಾವ ಸ್ಟ್ರಾಟರ್ಜಿ? ವಿಜುವಲ್ ರೆಪ್ರೆಸೆಂಟೇಷನ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ವಾಟ್? ದ ಅಪ್ರೋಚ್ connects mathematical concepts to real life scenarios through engaging word problems is ಅಂತ ಕೇಳಿದ್ದಾರೆ. ಯಾವ ಅಪ್ರೋಚು ವಿಚ್ ಕನೆಕ್ಟ್ಸ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಟು ರಿಯಲ್ ಸಿನಾರಿಯೋಸ್? ಯಾವುದು?
ಸೊ ಕೋಆಪ್ರೇಟಿವ್ ಲರ್ನಿಂಗು ಸೊ ಗೇಮ್ಸ್ ಎಲ್ಲ ಅಲ್ಲ, ರಾಂಗ್ ಅದು. ಗೇಮ್ಸು, ಸ್ಟೋರಿ ಟೆಲ್ಲಿಂಗ್, ಅಸೆಸ್ಮೆಂಟ್ ಸ್ಟ್ರಾಟರ್ಜೀಸು ಅದ್ಯಾವುದು ಕೋಆಪ್ರೇಟಿವ್ ಲರ್ನಿಂಗ್. ಓಕೆ, ಸೊ ಥರ್ಡ್ ಆಪ್ಷನ್ ಕೋಆಪ್ರೇಟಿವ್ ಲರ್ನಿಂಗ್ ಈಸ್ ಕರೆಕ್ಟ್ ಆನ್ಸರ್. The educational tool that helps to enhance mathematical instructions in regular classroom is. ಯಾವ ಎಜುಕೇಷ್ನಲ್ ಟೂಲ್ ಹೆಲ್ಪ್ ಆಗುತ್ತೆ ಟು ಎನ್ಹ್ಯಾನ್ಸ್ ಮೆಥಮೆಟಿಕಲ್ ಇನ್ಸ್ಟ್ರಕ್ಷನ್ ಇನ್ ರೆಗ್ಯುಲರ್ ಕ್ಲಾಸ್ರೂಮು? ಯಾವುದು? ಸೊ ಇಂಟಿಗ್ರೇಷನ್ ಆಫ್ ಟೆಕ್ನಾಲಜಿ ಅಲ್ಲ, ವಿಜುವಲ್ಸು ಅಲ್ಲ, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸು ಅಲ್ಲ. ಸೊ ಸ್ಕ್ಯಾಫ್ ಫೋಲ್ಡಿಂಗ್. ಓಕೆ, ಸೊ ಸ್ಕ್ಯಾಫ್ ಫೋಲ್ಡಿಂಗ್ ಈಸ್ ಅ ಟೆಂಪ್ರರಿ ಹೆಲ್ಪ್ that helps to enhance mathematical instruction in a regular classroom. ಓಕೆ, ಇಷ್ಟೊತ್ತು ವಾಚ್ ಮಾಡಿದ್ರಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದ್ರ ಮೂಲಕ ನನ್ನನ್ನು ಸ್ವಲ್ಪ ಮೋಟಿವೇಟ್ ಮಾಡಿ ಅಂತ ಹೇಳ್ತೀನಿ.